ನೋಡಿ, ಹೊಸಬ್ಬರಿಗೆ ಏಕಾಏಕಿ ಬಂದರೆ ಅವರಿಗೆ ಈ ಕಾಮಿಡಿಯ ಕಲೆ ಅವರಿಗೆ ಅವರಿಗೆ ಒಲಿದು ಬರಲಿಕ್ಕೆ ಭಾಳ ಟೈಮ್ ಬೇಕು. ಏಕಾಏಕಿ ಬಂದು ನಾಳೆ ಸ್ಟೇಜ್ ಹಚ್ಚಿ, ಈಗ ನಿಮ್ಮನ್ನೇ ನಾಳೆ ಸ್ಟೇಜ್ ಹಚ್ಚಿ ಕಾಮಿಡಿ ಮಾಡು ಅಂದರೆ ಮಾಡೋಕ್ಕಾಗಲ್ಲ. ನಿಮಗೊಂದು ತರಬೇತಿ ಕೊಡುವವರು ಬೇಕು. ಅದಕ್ಕಾಗಿ ಹಿರಿಯ ನಟರು ಅಂದರೆ ಅವರು ಕೂಡ ಏನು ನಟರಲ್ಲ. ಅವರು ಮುಂಚೆ ಬೇರೆ ಬೇರೆ ಏನೋ ಗಾರೆ ಕೆಲಸ ಮಾಡ್ತಿದ್ದವರು, ಗಾಡಿ ಓಡಿಸ್ತಿದ್ದವರು, ಲಾರಿ ಓಡಿಸ್ತಿದ್ದವರನ್ನೆಲ್ಲ ಕರ್ಕೊಂಡು ಬಂದು ನಾವು ತರಬೇತಿ ಕೊಟ್ಟು ಇವತ್ತು ಅವರು ಹಿರಿಯ ನಟರಾಗಿದ್ದಾರೆ, ಕಾಮಿಡಿ ಅನ್ನು ಕಲ್ತಿದ್ದಾರೆ. ಸೊ ಅದನ್ನು ಇನ್ನೊಬ್ಬರಿಗೆ ಕಲಿಸುವ ಪ್ರಯತ್ನ ಈಗ ಆಗ್ತಾ ಇರೋದು ಈ ಶೋನಲ್ಲಿ. ಹಾಗಾಗಿ ಈಗ ನಿಮಗೆ ಸಾಧು ಕೋಕಿಲ ಅವರು ಎಷ್ಟು ವರ್ಷದಿಂದ ಕಾಮಿಡಿ ಮಾಡ್ತಿದ್ದಾರೆ, ಇನ್ನು ಯಾಕೆ ಅವರೇ ಮಾಡ್ತಿದ್ದಾರೆ ಅಂತ ಯಾರೂ ಕೇಳ್ತಾ ಇಲ್ಲ. ಕಾಮಿಡಿ ಮಾಡ್ತಿದ್ದಾರಾ, ಜನ ನೋಡ್ತಾರೆ. ಹಾಗೆ ಇವರು ಎಷ್ಟು ವರ್ಷ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕಾಮಿಡಿ ಮಾಡ್ತಾರೆ, ಅದಕ್ಕೆ ನೋಡ್ತಾರೆ ಜನ. ಇನ್ನಷ್ಟು ಜನರನ್ನು ತಯಾರು ಮಾಡ್ತಿದ್ದಾರೆ. ಮುಂದಿನ ಸೀಸನ್ನಲ್ಲಿ ಇವರು ಇರ್ತಾರೆ. ಈ ಸೀಸನ್ನಲ್ಲಿನೂ ಕಳೆದ ವರ್ಷ ಅಥವಾ ಈಗ 2 ವರ್ಷದಿಂದ ಪ್ರಶಾಂತ್ ಅನ್ನೋ ಒಬ್ಬ ಕಲಾವಿದ, ಅವನು ಕಾಮಿಡಿಯನ್ನೇ ಅಲ್ಲ, ಅವನು ಬಂದು ಇಲ್ಲಿ ಕಾಮಿಡಿ ಕಲಿತ. ಈ ವರ್ಷ ಅವನು ಮೆಂಟರ್ ಆಗಿದ್ದಾನೆ, ಮುಂದಿನ ಪೀಳಿಗೆಯವರಿಗೆ ಹೇಳ್ಕೊಡುವಂಥ ಪರಿಸ್ಥಿತಿಗೆ ಬಂದಿದ್ದಾನೆ. ಆ ಥರ ಕಾಮಿಡಿಯನ್ಸ್ ಅಲ್ಲದೆ ಇರೋರನ್ನು ಕಾಮಿಡಿಯನ್ಸ್ ಆಗಿ ತಯಾರು ಮಾಡೋ ಒಂದು ಸಂಸ್ಥೆ ಆಗಿದೆ. ಇವತ್ತು ಸಿನಿಮಾದಲ್ಲಿ ಬಹಳಷ್ಟು ನಮ್ಮ ಕಲಾವಿದರು ಸಿನಿಮಾಗಳಲ್ಲಿ ಅವಕಾಶ ಪಡೆದಿದ್ದಾರೆ. ಅಂದರೆ ಈಗ ಸಾಧು ಕೋಕಿಲ ಅವರೇ ಎಷ್ಟೋ ವರ್ಷಗಳ ಕಾಲ ಇನ್ನೂ ಇಂಡಸ್ಟ್ರಿನಲ್ಲಿ ಇರಲಿಕ್ಕೆ ಸಾಧ್ಯವಾ? ಅವರ ನಂತರವೂ ಕಲಾವಿದರು ಬೇಕಲ್ಲ. ನಮ್ಮ ಸಂಸ್ಥೆ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ, ಕನ್ನಡ ಟೆಲಿವಿಷನ್ಗೆ ಹೊಸ ಹೊಸ ಕಾಮಿಡಿಯನ್ಸನ್ನ ತಯಾರು ಮಾಡಿ ಕೊಡ್ತಾ ಇದ್ದೇವೆ. ನೈಸ್ ಸರ್, ನೈಸ್. ಹಾಗೆಯೇ ಶಿವಧ್ವಜ ಸರ್ ತುಂಬ ಸ್ಪಿರಿಚುವಲ್ ಇರುವಂಥ ವ್ಯಕ್ತಿತ್ವ ಅವ್ರದ್ದು. ಯಾವುದೇ ಶೋ ಶುರು ಆಗಬೇಕಾದ್ರೂ, ಯಾವುದೇ ಕೆಲಸ ಆಗಬೇಕು ಅಂತಂದರೂ ಯಾವುದು ನಿಮ್ಮ ಸ್ಪಿರಿಚುವಲ್ ಸ್ಪಿರಿಟ್ ಯಾವುದು? ನೀವು ಯಾವ ರೀತಿ ಕೆಲಸನ ಶುರು ಮಾಡ್ತೀರಾ ಅಂತ? ನಮ್ಮ ಮೊದಲನ ಸ್ಪಿರಿಚುವಲ್ ಏನಂತ ಹೇಳಿದರೆ, ನಾವು ಯಾವುದೇ ಕೆಲಸನ ಒಪ್ಕೊಂಡ ಮೇಲೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಶ್ರದ್ಧೆ. ಆಮೇಲೆ ಉದ್ದೇಶ ಚೆನ್ನಾಗಿರಬೇಕು. ನಾನು ಹೇಳೋದು ಯಾವುದೇ ಕೆಲಸನ ನೀವು ಉದ್ದೇಶ ಚೆನ್ನಾಗಿದ್ದು ಮಾಡಿದ್ರೆ ಅದು 100% ನಿಮಗೆ ಇದಾಗುತ್ತೆ. ಸೊ ಇದರ ಒಟ್ಟಿಗೆ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲ ಟೀಮನ್ನು ಒಟ್ಟಿಗೆ ಇಟ್ಕೊಳ್ಳೋದಿದೆ ಅಲ್ವಾ, ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ. ಅದು ಒಂದು ನಮ್ಮ ಏನು ಹೇಳ್ತಾರೆ, ನಾವು ಒಳ್ಳೆತನದಲ್ಲೂ ಮಾಡ್ಬೋದು, ಒಳ್ಳೆ ಮಾತುಗಳಲ್ಲಿ ಮಾಡ್ಬೋದು. ಆಮೇಲೆ ಏನೋ ಒಂದು ನಾವು ಅವ್ರನ್ನ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕಂದ್ರೆ ಭಾಳಷ್ಟು ಅದರ ಹಿಂದೆ ಕೆಲಸಗಳಿರುತ್ತೆ. ಹಾಗಾಗಿ ನಮ್ಮ ಜೊತೆಯಲ್ಲಿ ಯಾರು ಕೆಲಸ ಮಾಡಿದವರು ಇವತ್ತಿನವರೆಗೆ ಕಂಟಿನ್ಯೂ ಆಗಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ದಿಸ್ ಇಸ್ ಈ ಸಕ್ಸಸ್ ಅನ್ನೋದು ಅವರೆಲ್ಲ ಸೇರಿ ಮಾಡಿರೋದು. ನಿರ್ಮಾಪಕರು ದುಡ್ಡು ಹಾಕಿದ ತಕ್ಷಣವೇ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ ಅಂತ ಏನಿಲ್ಲ. ಎಲ್ಲರೂ ಸೇರಿ ಪ್ರತಿಯೊಂದು ಲೇಮೆನ್ ಕೂಡ ಇದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವ್ರನ್ನೆಲ್ಲರೂ ಒಟ್ಟಿಗೆ ಇಟ್ಕೊಳ್ಬೇಕಾದ್ರೆ ಒಂದು ಸ್ಪಿರಿಚುವಲ್ ಆಗಿ ಅಥವಾ ನಮ್ಮ ಉದ್ದೇಶ ಚೆನ್ನಾಗಿದ್ದೋ, ಅಥವಾ ನೀವು ನೋಡಿ ಯಾವುದೇ ಕೆಲಸ ಮಾಡಿ, ಯಾವುದೇ ಸಿನಿಮಾ ಮಾಡಿದ್ರಾಗ ನಮ್ಮ ಉದ್ದೇಶ ಸರಿ ಇದ್ದರೆ ಅದೊಂದು ಒಳ್ಳೆ ಪ್ರಾಡಕ್ಟ್ ಆಗಿ ಆಚೆ ಬರುತ್ತೆ. ಆ ಉದ್ದೇಶ ನಮ್ಮದು ಚೆನ್ನಾಗಿದೆ ಅಂತ ಹೇಳ್ಬೇಕು. ನೈಸ್ ಸರ್. ಸರ್, ಇನ್ನೊಂದು ತುಕಾಲಿ ಸಂತೋಷ್ ಅವರ ವೈಫ್ ಕೂಡ ಈ ಬಾರಿ ಆ್ಯಡ್ ಆಗ್ತಾ ಇದ್ದಾರೆ. ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಈ ಗಿಲ್ಲಿ ಥರ ಬಂದಿದ್ದು. ಆ್ಯಕ್ಚುಲಿ ನಿರಂಜನ್ ವೈಫು ಜೊತೆಗೆ ಇದ್ದರು. ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಇನ್ ಇದರಲ್ಲಿ ಏನು ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿದ್ದಾರೆ. ಸಂತು ವಾಸ್ ಆರ್ ಕ್ಯಾಂಡಿಡೇಟ್. ಮೊದಲು ನಮ್ಮ ಮಜಾ ಭಾರತದಲ್ಲಿ ಕೆಲಸ ಮಾಡಿದವರು ಸಂತು. ಆಮೇಲೆ ಕಾಮಿಡಿ ಟಾಕೀಸ್ನಲ್ಲಿ ಅವರು ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮು ಅವ್ರ ವೈಫು ಕೂಡ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ಅದು ಮಾಡ್ತಾ ಇದ್ದಾರೆ. ಸೊ ಈ ಸೀಸನಲ್ಲಿ ಐ ಥಿಂಕ್ ಒಂದು ಗಂಡ ಹೆಂಡತಿ ಒಂದು ಕಾಂಬಿನೇಷನ್, ಒಂದು ಕಾಂಬೋ ಬೋರ್ಡ್ ಸೂಪರ್ ಆಗಿರುತ್ತೆ ಅಂತ. ಅಂದರೆ ಈ ಏನಾಗುತ್ತೆ, ಒಟ್ಟಾರೆ ಅದು ಒಂದು ಸ್ಕ್ರಿಪ್ಟಿಂಗ್ ಆದ ನಂತರದಲ್ಲಿ ನಿಮಗೆ ಅದು ಎಷ್ಟು ಅನೌನ್ಸ್ ಆಗುತ್ತೆ ಅನ್ನೋದು ಹೇಳ್ಬೋದು. ಈ ಕ್ಯಾರೆಕ್ಟರ್ ಆಗಿ ನಮಗೆಲ್ಲ ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಆನ್ ಸ್ಟೇಜಲ್ಲಿ ಯಾವ ಸ್ಕ್ರಿಪ್ಟನ್ನು ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಆರ್ಟಿಸ್ಟ್ಗಳು, ಅದಕ್ಕೆ ಹೇಗೆ ತಯಾರಿ ತೊಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ನಮಗೆ ಇವತ್ತು ಭಾಳ ಅನಿಸಿದ್ದು ಏನಂದರೆ, ಓವರಾಲ್ ಏನು ಸೆಲೆಕ್ಷನ್ ಆಗಿದ್ದಾರೆ ಅವರೆಲ್ಲರೂ ಅದ್ಭುತವಾದಂಥ ಪಾತ್ರಗಳು ಮಾಡ್ತಾರೆ. ಒಂದು ಒಳ್ಳೆ ಕಂಟೆಂಟನ್ನು ಗಿಜಿಗಿಳಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಮಗೆ ಧೈರ್ಯ ಇದೆ. ಲಾಸ್ಟ್ ಕ್ವೆಶನ್ಸ್ ಏನಂದು, ಚೆಕ್ ಈಸ್ಕೊಳ್ಳೋದು ಕಷ್ಟನಾ, ಕೊಡೋದು ಕಷ್ಟನಾ ಸರ್? ಆ ಥರನಾ? ಆ್ಯಕ್ಚುಲಿ ಏನೂ ಇಲ್ಲ ಅದರಲ್ಲಿ, ಎರಡೂ ಈಸಿಯೇ. ಹೇಗೆ ಅಂದರೆ ನೋಡಿ, ಕಲಾವಿದರು ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ರೀತಿಯ ಕೆಲಸ ಮಾಡ್ತಾರೆ. ನಾಟಕದಲ್ಲಿ ಮಾಡ್ತಾರೆ, ಈವನ್ ಸಿನಿಮಾಗಳಲ್ಲಿ ಮಾಡ್ತಾರೆ, ಈ ಥರ ಟಿ ವಿ ಸೀರಿಯಲ್ಲು, ಇದು ನಮ್ಮ ರಿಯಾಲಿಟಿ ಶೋಸ್ ಎಲ್ಲ. ಎಲ್ಲೂ ಆ ವ್ಯಕ್ತಿಯ ಬಗ್ಗೆ ಅವರಿಗೆ ಏನಂತ ಹೇಳಿದ್ರೆ, ಆ ವ್ಯಕ್ತಿಯದು ಕೆಲಸ ಚೆನ್ನಾಗಿದ್ದರೆ ಎಲ್ಲೂ ಮೋಸ ಆಗಲ್ಲ. ವ್ಯಕ್ತಿ ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿರಲಿ, ಅವನ ವ್ಯಕ್ತಿತ್ವ ಸರಿ ಇರಬೇಕು. ವ್ಯಕ್ತಿತ್ವ ಸರಿ ಇದ್ದಾಗ ವ್ಯಕ್ತಿ ಸರಿ ಆಗ್ತಾನೆ. ವ್ಯಕ್ತಿ ಸರಿ ಆದಾಗ ಅವ್ನು ಮಾಡೋ ಕೆಲಸ ಸರಿ ಇರುತ್ತೆ. ಅವ್ನ ಕೆಲಸ ಸರಿ ಇದ್ದರೆ ಅವ್ರು ಕೊಡೋ ದುಡ್ಡು ಕರೆಕ್ಟಾಗಿ ಕೊಡ್ತಾರೆ. ಸೊ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಿಂದ ನಾವು ಎಲ್ಲರಿಗೂ ಕಲಾವಿದರನ್ನ ಭಾಳ
ಎಲ್ಲರನ್ನೂ ಒಂದೇ ರೀತಿ ಈಕ್ವಲ್ ಆಗಿ ನೋಡ್ತೀವಿ. ಅವರ ಪೇಮೆಂಟ್ಗಳೆಲ್ಲ ಕರೆಕ್ಟಾಗಿ ನಾವು ಅವರಿಗೆ ರೀಚ್ ಮಾಡುವಂಥ ಕೆಲಸ ಗೌರವ ಸಂಭಾವನೆ ಸಂಭಾವನೆ ಎರಡೂ ನಾವು ಕೊಡ್ತೀವಿ. ಸಕಾಲದಲ್ಲಿ ಆ್ಯಂಡ್ ಮೋರ್ ಓವರ್ ಇದೊಂದು ಇಲ್ಲಿ ಒಂದು ಫ್ರೆಂಡ್ಲಿ ಒಂದು ಸಿಸ್ಟಮ್ ಇದೆ ನಮ್ಮದು. ಇವ್ರನ್ನೆಲ್ಲ ನಾವು ನಮಗೆಲ್ಲ ಭಾಳ ಗೌರವ ಕೊಡ್ತಾರೆ, ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಹಾಗಂತೇಳಿ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅವರನ್ನು ಯಾವತ್ತಿಗೂ ನಾವು ಒಬ್ಬ ಕಲಾವಿದರ ಥರನೇ ನೋಡಬೇಕು. ಯಾಕಂದರೆ ನಾನು ಒಬ್ಬ ಕಲಾವಿದ. ಈಗ ನಾನು ಅನುಭವಿಸಿರೋದೆಲ್ಲ ಕೆಲವೆಲ್ಲ ಇರುತ್ತಲ್ಲ, ಅದನ್ನು ಇಲ್ಲಿ ನಾವು ಅವರಿಗೆ ತೊಂದರೆ ಆಗೋದಾಗಿ ನಾವು ನೋಡ್ಕೊಳ್ಳೋ ನಮ್ಮ ಜವಾಬ್ದಾರಿ. ಆ್ಯಂಡ್ ಆಫ್ಕೋರ್ಸ್ ನಾವು ಏನು ಅಂತ ಹೇಳಿದ್ರೆ, ನಾವು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಒಳ್ಳೆ ಪ್ರೋಗ್ರಾಮಿಗೆ ನಾವು ಪ್ರೊಡ್ಯೂಸರ್ಸ್ ಆಗಿದ್ದೀವಿ ಅನ್ನೋದಕ್ಕೆ ನಮಗೆ ಖುಷಿ ಇದೆ. ಫೈನಲಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂದರೆ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ, ಗಿಚ್ಚಿ ಗಿಲಿ ಗಿಲಿ ಅನ್ನುವ 3ನೇ ಸೀಸನ್ ಬರ್ತಾ ಇದೆ. ಶನಿವಾರ 9 ಗಂಟೆಗೆ ಬಿಗ್ ಬಾಸ್ನ ನಂತರ ಅದೇ ಸ್ಲಾಟಲ್ಲಿ ಬರೋದರಿಂದ ಭಾಳಷ್ಟು ಜನ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ಸುಮಾರು 100-120 ದಿನ 110 ದಿನ ನೋಡ್ಕೊಂಡು ಬಂದಿದ್ದೀರಾ. ಬಟ್ ಇವತ್ತು ಖಂಡಿತವಾಗ್ಲೂ ನಮಗೆ ನೋಡಿದಾಗ ತುಂಬ ಜನ ಕೇಳ್ತಾರೆ, ಯಾವಾಗ ಬರುತ್ತೆ ಗಿಚ್ಚಿ ಗಿಲಿ ಗಿಲಿ ಅಂತ. ಸೊ ಮತ್ತೆ ಬರ್ತಾ ಇದ್ದೀವಿ ನಾವು ಸೀಸನ್ 3ಯಲ್ಲಿ ಹೊಸ ಒಂದು ಪ್ಯಾಕೇಜಿನೊಂದಿಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ. ನಮ್ಮ ಶೋನ ನೋಡಿ ನಮ್ಮ ಕಾರ್ಯಕ್ರಮನ ಗೆಲ್ಲಿಸಿ ಅಂತ ಕರ್ನಾಟಕ ಮತ್ತು ಅಕ್ರಾಸ್ ದ ಕರ್ನಾಟಕ ಎಲ್ಲ ಕನ್ನಡಿಗರನ್ನ ನಾವು ಕೇಳೋದು. ಈ ಶೋನ ನಾನು ನೋಡಿದ ಹಾಗೆ ತುಂಬ ಜನ ಇದಕ್ಕೆ ವಿವರಿಸಿದ್ದಾರೆ. ನಮಗೆ ರೇಟಿಂಗ್ ಸಹ ಬರುತ್ತೆ, ಒಳ್ಳೆ ರೇಟಿಂಗ್ಸು. ಸೊ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಜನಪ್ರಿಯತೆ ಹೊಂದುತ್ತೆ ಅನ್ನುವ ನಂಬಿಕೆ ನಮಗಿದೆ. ಆ್ಯಂಡ್ ಖಂಡಿತವಾಗ್ಲೂ ಅದು ಜನಪ್ರಿಯ ಆಗೇ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮತ್ತೆ ಹಾಗೆ ಸೀಸನ್ 4, 5, 6 ಹಂಗೆ ಬರ್ತಾ ಹೋಗಲಿ. ಥ್ಯಾಂಕ್ ಯು. ಒಳ್ಳೆ ಸೀಸನ್ ಬರಬೇಕು. ಹೌದು. ಥ್ಯಾಂಕ್ ಯು. ಇದಾಗಿತ್ತು ಗಿಚ್ಚಿ ಗಿಲ್ಗಿಲಿ ಪ್ರೊಡ್ಯೂಸರ್ ಆದಂಥ ಪ್ರಶಾಂತ್ ಹಾಗೂ ಶಿವಧ್ವಜ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.